ನಮ್ಮ ಸಸ್ಯಾಹಾರಗಳಲ್ಲಿ ಎಲ್ಲ ತರಹದ ಆಹಾರಾಂಶಗಳಿದ್ದು ಜೀವಾಣುಗಳು ಅಂದರೆ ಜೀವಾಣು ಅಲ್ಲ, ವೈರಾಣುಗಳು ನಮ್ಮ ದೇಹದ ಒಳಗೆ ಹೋದಾಗ ಹೋಗದೇ ಇರೋ ಹಾಗೆ ಬ್ಲಾಕ್ ಮಾಡುವಂತಹ ಗುಣಗಳು ಸಸ್ಯದಲ್ಲಿ ಬಿಟ್ಟರೆ ಯಾವುದ್ರಲ್ಲೂ ಇಲ್ಲ. ಹಾಗೂ ಒಂದು ಪಕ್ಷ ಒಳಗೆ ಹೊರಟೋಯ್ತಪ್ಪ, ಸ್ವಲ್ಪ ಜೋರು ಜಾಸ್ತಿ, ನಮ್ಮ ವೈರಸ್ಸು ಬ್ಯಾಕ್ಟೀರಿಯಾ ಬಹಳ ನಮಗಿಂತ ಒಮ್ಮೊಮ್ಮೆ ಭಾಳ ಜೋರದು. ಆ ಜೋರಲ್ಲಿ ಒಳಗೆ ಹೊರಟೋಯ್ತು. ಒಳಗೆ ಹೋದಾಗ ನಮ್ಮ ಜೀವಕೋಶಗಳ ಜೊತೆ ಅದು ಸಂಭಾಷಣೆ ಮಾಡುತ್ತೆ. ಏ ಜೀವಕೋಶ, ನೀನು ಇಲ್ಲಿದ್ಯಾ, ನಾನು ಬಂದು ನಿನ್ನನ್ನು ಅಟ್ಯಾಕ್ ಮಾಡ್ತೀನಿ ಅಂತ ಹೇಳುತ್ತೆ. ಆಗ ನಮ್ಮ ಸಸ್ಯದ ಒಳಗಡೆ ಇದೆಲ್ಲ ಫಿನಾಲಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ, ಫೈಟೋಕೆಮಿಕಲ್ಸ್ ಅಂತ ಹೇಳ್ತೀವಿ, ಫ್ಲೇವಾನ್ಸ್ ಅಂತ ಹೇಳ್ತೀವಿ, ಐಸೋಫ್ಲೇವಾನ್ 106 ಇದೆ ಬಿಡಿ, ಅದನ್ನು ಹೇಳಿ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ಸೋಣ ನಾನು. ಅದಕ್ಕೇನು ಮಾಡುತ್ತೆ, ಈ ಕಡೆ ವೈರಾಣುವು, ಈ ಕಡೆ ನಮ್ಮ ಆರೋಗ್ಯಕರವಾಗಿರೋ ಜೀವಕೋಶಕ್ಕೂ ಮಧ್ಯ ಒಂದು ಕರ್ಟನ್ ಹಾಕುತ್ತೆ. ಬ್ಲಾಕಿಂಗ್ ಏಜೆಂಟ್ ಅಂತ ನಾವು ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಹಾಗೆ ಕರ್ಟನ್ ಹಾಕುವ ತಾಕತ್ತಿರೋದು ಯಾವ ಮಾಂಸಾಹಾರಕ್ಕೂ ಇಲ್ಲ. ಭಾರತೀಯರ ಹಿಂದೂ ಧರ್ಮದಲ್ಲಿ ಹೇಳಿದ ಈ ಸಸ್ಯಾಹಾರಕ್ಕೆ ಮಾತ್ರವೇ ಇರೋದು. ಹಾಗೂ ಹೊಟ್ಟೋಯ್ತಪ್ಪ, ಒಂದಷ್ಟು ನುಸುಳ್ಕೊಂಡು ಆ ಕರ್ಟನನ್ನು ನುಸುಳ್ಕೊಂಡು ನಮ್ಮ ಜೀವಕೋಶದ ಒಳಗೆ ಹೋಯಿತು. ಅಲ್ಲಿ ಆಟ ಆಡಿತು, ನಮ್ಮ ಜೀವಕೋಶವನ್ನು ಏನೋ ಸಾಯಿಸ್ತು. ಸಾಯಿಸೋಕ್ಕೆ ಹೋದಾಗ ನಾವು ಅದನ್ನು ನಮ್ಮ ದೇಹದಿಂದ ಎಲಿಮಿನೇಟ್ ಮಾಡಬೇಕು, ಅಂದರೆ ಹೊರಗೆ ಚೆಲ್ಲಬೇಕು. ಎಲಿಮಿನೇಷನ್ ಕೆಲಸವನ್ನು ಮಾಡೋಕ್ಕೆ ತಾಕತ್ತಿರೋದು ಸಸ್ಯಾಹಾರಗಳಲ್ಲಿ ಇರುವಂತಹ ಫ್ಲೇವನಾಯ್ಡ್ಸ್ಗೆ ಮಾತ್ರನೇ. ಅಲ್ಲಿಗೆ ಬರದೇ ಇರೋ ಹಾಗೆ ನೋಡ್ಕೊಳುತ್ತೆ. ಬಂದರೆ ಕರ್ಟನ್ ಹಾಕುತ್ತೆ, ಕರ್ಟನಿಂದಲೂ ನುಸುಳ್ಕೊಂಡು ಹೋದರೆ ಅದು ಎಲಿಮಿನೇಟ್ ಮಾಡುತ್ತೆ. ಇದು ಇರೋದು ಸಸ್ಯಾಹಾರಗಳಲ್ಲಿ ಮಾತ್ರ. ಈಗ ಹೇಳಿ, ಯಾತಕ್ಕೆ ನಮ್ಮವರು ಸಸ್ಯಾಹಾರನ ಅಷ್ಟು ಶ್ರೇಷ್ಠ ಅಂತ ಹೇಳಿದ್ರು? ಸುಮ್ಮನೆ ಹೇಳಿಲ್ಲ, ಅವರಿಗೆ ವಿಜ್ಞಾನ ತುಂಬ ಚೆನ್ನಾಗಿ ಗೊತ್ತಿತ್ತು. ವಿಜ್ಞಾನದ ಜೊತೆಗೆ ಟೆಕ್ನಾಲಜಿನೂ ಗೊತ್ತಿತ್ತು. ಆ ಟೆಕ್ನಾಲಜಿ ಗೊತ್ತಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಲಾಜ ಅಂತ ಕೇಳಿದ್ದೀರಾ ಅಲ್ವಾ? ಲಾಜ ಅಂದರೆ ಭತ್ತದ ಅರಳು, ಸಂಸ್ಕೃತದಲ್ಲಿ ಲಾಜ ಅಂತ ಹೇಳ್ತಾರೆ. ಭತ್ತದಿಂದ ಭತ್ತದ ಅರಳನ್ನು ಮಾಡಬೇಕಾದ್ರೆ ಫುಡ್ ಟೆಕ್ನಾಲಜಿ ಗೊತ್ತಿರಬೇಕು. ಇವಾಗ ಅದೇ ಫುಡ್ ಟೆಕ್ನಾಲಜಿನ ಮಾಡ್ತಾ ಇರೋದು. ನಮ್ಮ CFTRI FAOದ ಒಂದು ಭಾಗವಾಗಿ ಅಲ್ಲಿ ಕೂತಿದೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮಾಡ್ತಿರೋ ಟೆಕ್ನಾಲಜಿ ಈ ತರಹದ್ದೇನೆ. ಇದು ರಾಮಾಯಣ ಕಾಲದಲ್ಲಿ ಲಾಜದ ಮೆನ್ಷನ್ ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಕಡೆಗಳು ಬರುತ್ತೆ. ಲಾಜವನ್ನು ಕೊಟ್ಟರು, ಲಾಜದ ಹೂವನ್ನು ಹಾಕಿ, ಲಾಜನ ಹೂ ಥರ ಬಳಸಿ ಹಾಕ್ತಾರೆ. ಲಾಜವನ್ನು ಹೋಮಕ್ಕೆ ಕೊಟ್ಟರು, ಲಾಜವನ್ನು ತಿಂತಿದ್ರು. ಲಾಜದ ಉಲ್ಲೇಖ ರಾಮಾಯಣದಲ್ಲಿ ಅನೇಕ ಕಡೆ ಇದೆ. ಈ ಲಾಜ ಮಾಡಬೇಕಾದ್ರೆ ಪರ್ಫೆಕ್ಟ್ ಟೆಂಪರೇಚರ್ ಬೇಕು, ಆ ಟೆಕ್ನಾಲಜಿ ಗೊತ್ತಿತ್ತು. ಅದಕ್ಕೂ ಮುನ್ನ ನೀವು ಶರ್ಕರವನ್ನು ಮಾಡ್ತೀರಿ, ಆ ಶರ್ಕರವನ್ನು ಸ್ಟೋರ್ ಮಾಡ್ತೀರಿ. ಯಾತ್ರಲ್ಲಿ ಮಾಡ್ತಿದ್ರಿ? ಮೆಟಲರ್ಜಿ ನಮಗೆ ಅಷ್ಟು ಚೆನ್ನಾಗಿ ಗೊತ್ತಿತ್ತು. ಯಾವ ಪಾತ್ರೆ ಮಾಡಬೇಕು, ಯಾವ ಪಾತ್ರೆಯನ್ನು ಹೇಗೆ, ಯಾವ ಮೆಟಲ್ ಬಳಸಬೇಕು, ಏನನ್ನು ಮಾಡಿದ್ರೆ ನಾವು ಅಲಾಯ್ಗಳನ್ನು ಮಾಡಬಹುದು ಅನ್ನುವಂತಹ ಒಂದು ನಾಲೆಡ್ಜ್ ನಮಗಿತ್ತು. ಈ ನಾಲೆಡ್ಜನ್ನೆಲ್ಲ ಬಳಸ್ಕೊಂಡು ನಾವು ಸಂಪ್ರದಾಯ, ಶಾಸ್ತ್ರ ಅಂತಂದಾಗ ಎಲ್ಲರಿಗೂ ಅರ್ಥವಾಗೋದಿಲ್ಲ ಅಂತ ಶಾಸ್ತ್ರವನ್ನು ಸಂಪ್ರದಾಯ ಅಂತ ಸರಳವಾಗಿ ಮಾಡಿ ಎಲ್ಲ ಕಾಮನ್ ಜನಗಳಿಗೂ ಹಂಚುವಂತಹ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಸೊ ಈಗ ತಿಳ್ಕೊಳ್ಳಿ, ನಿಮಗೆ ಯಾವಾಗ ನಮ್ಮದರ ಸತ್ಯದ ಅರಿವು ಆಗತ್ತೋ ಆಗ ಪಬ್ಲಿಕ್ನಲ್ಲಿ ಧೈರ್ಯವಾಗಿ ನಿಂತ್ಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಿದವ್ರಿಗೆ ನೀವು ಉತ್ತರವನ್ನು ಕೊಡಬಲ್ಲರಿ. ನಿಮ್ಮ ಸಸ್ಯಾಹಾರದ ಶ್ರೇಷ್ಠತೆ ನಿಮಗೆ ಗೊತ್ತಿಲ್ಲ ಅಂತ ಇದ್ದಾಗ, ನಿಮ್ಮ ಪ್ರೋಟೀನ್ ಇಲ್ಲ ರೀ, ನಿಮ್ಮ ದೇಹದಲ್ಲಿ ಪುಳಿಚಾರು ಪ್ರೋಟೀನ್ ಇಲ್ಲ ಅಂದರೆ ಹೌದೇನು ಅಂತ ಹೆದರ್ಕೋತೀವಿ. ಅಯ್ಯೋ ವೈಟಮಿನ್ ಡಿನೇ ಸಿಕ್ಕೋಲ್ವಲ್ರಿ ನೀವು ಸಸ್ಯಾಹಾರಿಗಳಿಗೆ ಅಂದಾಗ ನಾವು ನಂಬುತ್ತೀವಿ, ಯಾಕೆಂದರೆ ನಮಗಿದ್ರ ವಿಷಯ ಗೊತ್ತಿಲ್ಲ. ನಮಗೆ ಇದರ ವಿಷಯ ಪೂರ್ತಿ ಗೊತ್ತಿದ್ದಾಗ ನಾವು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದವ್ರಿಗೆ ಕೌಂಟರ್ ಮಾಡ್ತೀವಿ. ಅದೇ ನನ್ನ ಉದ್ದೇಶ. ನಾನೆಲ್ಲ ಕಡೆ ಲೆಕ್ಚರ್ ಕೊಡೋದು ನನ್ನ ಉದ್ದೇಶವೂ ಅದೇನೆ, ತಿಳುವಳಿಕೆ ಕೊಡೋಣ, ನಿಮ್ಮನ್ನು ಅಟ್ಯಾಕ್ ಮಾಡಿದವ್ರಿಗೆ ನೀವು ಕೌಂಟರ್ ಅಟ್ಯಾಕ್ ಮಾಡಿ ಅಂತ ಅನ್ನೋದು. ಇದಿಷ್ಟೆಲ್ಲ ಹಾಗಿದ್ರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರೋದು. ಪ್ರಪಂಚಕ್ಕೆ ನಾವು ಇದೊಂದು ವಿಶೇಷವಾದ ಆಹಾರ ಸಂಸ್ಕೃತಿಯನ್ನು ಉಡುಗೊರೆಯಾಗಿ ಕೊಟ್ವಿ, ಸಸ್ಯಾಹಾರ. ಇದರ ಜೊತೆಗೆ ಇನ್ನೊಂದೇನು ಕೊಟ್ವಿ ಹೇಳಿ ನೋಡೋಣ. ಬೇರೆ ಯಾರು ಮಾಡದ ಪ್ರಪಂಚ
ನಾವೊಬ್ಬರೇ ಮಾಡೋದು. ಇನ್ನೊಂದು ಸೆಕೆಂಡ್ ಟೈಮ್ ಕೊಡ್ತೀವಿ. ಯಾಕೆ ಮಾಡಲ್ಲ? ನಾವೊಬ್ಬರೇ. ಇಡೀ ಪ್ರಪಂಚದ ಊಟದ ಪದ್ಧತಿನ ಕಣ್ಮುಂದೆ ತಗೊಂಬನ್ನಿ. ಕೈನಲ್ಲಿ ತಿಂತೀವಿ. ಯಾರು ಪ್ರಪಂಚದಲ್ಲಿ ಕೈನಲ್ಲಿ ತಿನ್ನಲ್ಲ. ನಾವೊಬ್ಬರೇ ಆಹಾರವನ್ನು ಕೈನಲ್ಲಿ ತಿನ್ನೋದು. ನಾವು ತಿನ್ನುವ ಈ ಸಸ್ಯಾಹಾರ ಇದೆಯಲ್ಲ, ಅದರೊಳಗೆ ಹೆಚ್ಚಾಗಿ ಸ್ಟಾರ್ಚ್ ಇರುತ್ತೆ. ಅಮೈಲೋಪೆಕ್ಟಿನ ನಾವು ಚೆನ್ನಾಗಿ ಮುರಿದು ಹಿಸುಕಬೇಕು. ಚಮಚದಲ್ಲಿ ಎರಡನ್ನೂ ಹೀಗೆ ಕಲಸಿದ್ರೆ ನಿಮ್ಮ ಅಕ್ಕಿ ಗೋಧಿ ಯಾವುದೂ ಪೂರ್ತಿ ಮುರಿಯೋದಿಲ್ಲ, ಬ್ರೇಕ್ ಆಗಲ್ಲ ಅನ್ನೋ ಪದನ ನಾನು ಮುರಿಯೋದಿಲ್ಲ ಅಂತ ಹೇಳ್ತಾ ಇದ್ದೆ. ಮುರಿಯೋಲ್ಲ. ಯಾವಾಗ ಅದು ಮುರಿಯೋದಿಲ್ವೋ ಆವಾಗ ಬಾಯಿನಲ್ಲಿರೋಂಥ ಆಮೈಲೇಜ್ ಇದೆಯಲ್ಲ ಅದು ಸರಿಯಾಗಿ ಕೆಲಸವನ್ನು ಮಾಡಲ್ಲ. ನಮ್ಮ ಸ್ಟಾರ್ಚು ನಮಗೆ ಅಲ್ಲಿ ಯುಟಿಲೈಸ್ ಆಗೋದಿಲ್ಲ. ಯಾರು ನಮ್ಮ ತಲೆನಲ್ಲಿ ಹಾಕಿದ್ರೋ ಗೊತ್ತಿಲ್ಲ, ಕುಕ್ಕರನ್ನು 3 ವಿಸಲ್ ಕೂಗಿಸ್ಬೇಕು ಅಂತ. ಎಲ್ಲರೂ 3 ವಿಸಲ್ ಎಲ್ಲ ಕೂಗಿಸೋದು ಕುಕ್ಕರ್ ಅಂದ್ರೆ ಎಲ್ಲರೂ. ಯಾಕೆ ಹೇಳ್ಕೊಟ್ರು ನಿಮಗೆ ಕುಕ್ಕರ್ ಅಂದ್ರೆ 3 ವಿಸಲ್ ಹಾಕಬೇಕು ಅಂತ? ನೀವು 3 ವಿಸಲು 5 ವಿಸಲ್ಗೂ ವ್ಯತ್ಯಾಸ ನಾಳೆ ನೋಡಿ. ನೀವು 5 ವಿಸಲಲ್ಲಿ ಚೆನ್ನಾಗಿ ಅನ್ನ ಬೆಂದಿರುತ್ತೆ. ಆ ಸ್ಟಾರ್ಚ್ ಗ್ರ್ಯಾನ್ಯೂಲ್ಸ್ ಇರುತ್ತಲ್ವಾ, ಅದು ನೀರನ್ನು ಹೀರ್ಕೊಂಡು ಬೇಯೋದಕ್ಕೆ ಅಂದರೆ ಡೈಜೆಸ್ಟ್ ಆಗೋಕ್ಕೆ, ಜೀರ್ಣವಾಗೋಕ್ಕೆ ಸಿದ್ಧವಾಗಿದೆ. ನೀವು 3 ವಿಸಲ್ ಹಾಕಿಸಿ ಚಮಚದಲ್ಲಿ ಹೀಗೆ ತಿನ್ನೋದ್ರಿಂದಲೇ ಇವತ್ತಿನ ದಿವಸ ಯಂಗ್ಸ್ಟರ್ಸು ನನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ. ಅಸಿಡಿಟಿ, ಗ್ಯಾಸ್ಟ್ರೈಟಿಸು, ಹೊಟ್ಟೆ ಉಬ್ರ. ನ್ಯಾಚುರಲಿ ನಿಮ್ಮ ಸ್ಟಾರ್ಚ್ ಡೈಜೆಸ್ಟ್ ಆಗಿಲ್ಲ, ಹೊಟ್ಟೆ ಉಬ್ರ ಬರಲೇಬೇಕು. ಇನ್ನೆಲ್ಲಿ ಹೋಗಬೇಕು? ಸೊ ಹೊಟ್ಟೆ ಉಬ್ರಕ್ಕೆ ನೀವು ಚಮಚದಲ್ಲಿ ತಿನ್ನೋದೋ ಅಥವಾ ಕುಕ್ಕರಲ್ಲಿ 3 ವಿಸಲ್ ಹಾಕಿ ಮಾಡೋದೋ ಮಾಡ್ತಿರೋದ್ರಿಂದ. ಹೀಗಿಲ್ಲೆಲ್ಲರೂ ಕೂತಿದ್ದೀರಾ, ಒಂದು ಸಣ್ಣದು ಹೇಳ್ತೀನಿ. ನಿಮ್ಮ ಬೆರಳನ್ನು ಹಿಂಗೆ ಇಟ್ಕೊಳ್ಳಿ ತುಟಿ ಮೇಲೆ. ತಕ್ಷಣ ನೀರು ಬರುತ್ತೆ, ಸಲೈವೇಟ್ ಆಗುತ್ತೆ, ಸಲೈವ ಬರುತ್ತೆ ಅಲ್ವಾ? ಅಂದರೆ ನಮ್ಮ ಮೆದುಳಿಗೆ ಇದನ್ನು ಗುರುತಿಸೋಕೆ ಗೊತ್ತಿದೆ. ಇದು ಯಾವಾಗ ಒಳಗೆ ಹೋಗ್ತಾನೋ ಬೇರೆ ಬೇರೆ ಟೈಮಲ್ಲಿ ಮಕ್ಕಳು ಮಾತ್ರನೇ ಇಟ್ಕೊಳ್ಳೋದು. ದೊಡ್ಡವ್ರು ಯಾರು ಬೆರಳನ್ನ ತೆಗೆದು ಬಾಯಿನಲ್ಲಿ ಇಡಲ್ಲ. ಮೆದುಳಿಗೆ ಗೊತ್ತಿದೆ ಅನ್ನವನ್ನು ಸ್ವೀಕಾರ ಆಗ್ತಾ ಇದೆ. ಇದಕ್ಕೆ ನಾನು ಪ್ರಿಪೇರ್ ಆಗಿಬಿಟ್ಟೆ. ಚಕ್ಕಂತ ಪ್ರಿಪೇರ್ ಆಗಿಬಿಡುತ್ತೆ, ಸಲೈವೇಟ್ ಆಗುತ್ತೆ, ಅಮೈಲೋಪೆಕ್ಟಿನ್ ಬಂದ್ಬಿಡುತ್ತೆ. ಅದೇ ನೀವು ಚಮಚವನ್ನು ಇಟ್ಟಾಗ ಅದು ಅನ್ಯ ಸ್ಪರ್ಶ. ಮೆದುಳಿಗೆ ಆ ಸ್ಪರ್ಶ ಗೊತ್ತಿಲ್ಲ. ಮೆದುಳಿಗೆ ಈ ಸ್ಪರ್ಶವೇ ಗೊತ್ತು. ಇದು ನಮಗೆ ಆಪ್ತತೆಯನ್ನು ಕೊಡುತ್ತೆ. ನಿಮ್ಮ ಬೆರಳನ್ನ ತೆಗೆದು ನಿಮ್ಮ ತುಟಿ ಮೇಲೆ ಇಟ್ಕೊಳ್ಳಿ. ಒಂದು ರೀತಿಯ ಇದೆಲ್ಲ ಸೂಕ್ಷ್ಮವಾದ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಒಂದು ರೀತಿಯ ಹಿತವಾದ ಭಾವನೆ. ಇದೇ ಚಮಚ ತಗೊಂಡು ಹಿಂಗೆ ಅಂದ್ಕೊಳ್ರಿ, ಅದು ಹಿತವಾದ ಭಾವನೆ ಬರುತ್ತಾ ನಿಮಗೆ? ಚಮಚದಲ್ಲಿ ತಿನ್ನೋದು ಯಾವತ್ತೂ ನಮಗೆ ಯಾಕೆ ಡೈಜೆಸ್ಟ್ ಆಗಲ್ಲ ಅಂದರೆ ಈ ಕಾರಣಕ್ಕೋಸ್ಕರ. ಇನ್ನೂ ಒಂದು, ನಮ್ಮ ಭಾರತೀಯ ಆಹಾರ ಪದ್ಧತಿನಲ್ಲಿ ಊಟ ಮಾಡುವಾಗ ಮಾತಾಡಬೇಡ, ಊಟ ಮಾಡು ಅಂತ ಹೇಳ್ತೀವಿ. ಹೌದಾನೆ? ಯಾರೂ ಮಾಡ್ತಾ ಇಲ್ಲ ಇವಾಗ. ಯಾತಕ್ಕೆ ಅಂತ ಅನ್ನೋದನ್ನು ವೈಜ್ಞಾನಿಕವಾದ ವಿಶ್ಲೇಷಣೆಯನ್ನು ಕೊಡ್ತೀನಿ ನಾನು ನಿಮಗೆ. ಇನ್ನೊಂದು, ಇಂಥ ಯಾವ ವಿಶ್ಲೇಷಣೆಗಳು ನಿಮ್ಮ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ, ಯಾವ ನ್ಯೂಟ್ರಿಷನ್ ಬುಕ್ಕಲ್ಲೂ ಇಲ್ಲ, ಯಾವ ಮೆಡಿಕಲ್ ಬುಕ್ನಲ್ಲೂ ಇಲ್ಲ. ಇದು ನಾನು ನನ್ನ ಸ್ವಂತ ಇದನ್ನು ನಾನು ವಿಶ್ಲೇಷಣೆ ಮಾಡಿಕೊಂಡು ರಿಸರ್ಚ್ ಮಾಡ್ಕೊಂಡು ಹೋಗಿರೋದು. ಬಟ್ 100% ಸತ್ಯ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಹಲವಾರು ಪೇಪರ್ಗಳನ್ನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಪ್ರೆಸೆಂಟು ಮಾಡಿದ್ದೀನಿ. ಏನಾಗ್ತಾ ಇದೆ, TV ನೋಡ್ತಾ ಕೂತ್ಕೊಂಡು ತಿಂತೀವಿ. ಅನ್ನನ ತೊಡೆ ಮೇಲೆ ಇಟ್ಕೊಂಡ್ಬಿಟ್ಟು ತಟ್ಟೆನ TV ನೋಡ್ಕೊಂಡು ಅದೇನು ಅನ್ನನೇ ತಿಂತಿದ್ದೀನೋ, ಮೊಟ್ಟೆನೇ ತಿಂತಿದ್ದೀನೋ, ಮಣ್ಣೇ ತಿಂತಿದ್ದೀನೋ ಗೊತ್ತಿಲ್ಲ. TV-ನಲ್ಲಿ ಅತ್ತೆ ಸೊಸೆ ಜಗಳ ನೋಡ್ತಾ, ನಾನು ಅತ್ತೆ ಆದರೆ ಏನು ಟ್ರಿಕ್ಸ್ ಮಾಡ್ಬೋದು, ನಾನು ಸೊಸೆ ಆದರೆ ಏನು ಟ್ರಿಕ್ಸ್ ಮಾಡ್ಬೋದು, ಅಥವಾ ಅವನು ಹೆಂಡತಿಗೆ ಮೋಸ ಮಾಡಿ ಇನ್ಯಾರಿಂದನೋ ಹೋಗ್ತಿರ್ತಾನಲ್ಲ ಅದನ್ನು ನೋಡಿಕೊಂಡು ನಾನು ಯಾವ ಥರ ಟ್ರಿಕ್ಗಳನ್ನ ಮಾಡ್ಬೋದು. ಹೀಗೆ ನಾವು ಆ ಕೆಟ್ಟ ಕ್ಯಾರೆಕ್ಟರ್ಗಳ ಜೊತೆ ನಮ್ಮನ್ನು ಗುರುತಿಸ್ಕೊಂಡು ಅದನ್ನು ನೋಡ್ತಿದ್ದೀವಿ ವಿನಃ ನಾವೇನು ತಿಂತಿದ್ದೀವಿ ಅಂತ ಅನ್ನುವ ಪರಿವೇನೇ ನಮಗಿಲ್ಲ. ಒಂದು ಗೊತ್ತಾ ನಿಮಗೆ, ಪ್ರಕೃತಿಯಿಂದ ಬಂದಂತಹ ಆಹಾರಗಳನ್ನ ತಗೊಂಡು ನಾವು ಏನು ಮಾಡ್ತೀವಿ,
ಅಡುಗೆ ಮನೇಲಿ ಒಂದು ರೂಪ ಕೊಡ್ತೀವಿ ಅಷ್ಟೇ. ಉದಾಹರಣೆಗೆ ದೋಸೆ ಮಾಡಿದ್ರಿ, ಆ ದೋಸೆ ಅಂತ ನಿಮಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಿಮ್ಮ ಕಣ್ಣು ನೋಡೋ ತನಕ ಅಷ್ಟೇ ದೋಸೆ, ಒಳಗೆ ಹೊಟ್ಟೋದ್ಮೇಲೆ ಅದು ದೋಸೆ ಅಲ್ಲ. ನಿಮ್ಮ ಮೆದುಳು ಅದನ್ನು ಬೇರೆ ರೀತಿಯಲ್ಲಿ ಓದುತ್ತೆ. ಮೆದುಳಿಗೆ ಓದೋಕ್ಕೆ ಬರುತ್ತೆ ರೀ, ಅದರ ಭಾಷೆ ಬೇರೆಯೇ, ಸಂಸ್ಕೃತನೂ ಅಲ್ಲ, ಕನ್ನಡನೂ ಅಲ್ಲ, ಇಂಗ್ಲೀಷು ಅಲ್ಲ, ಅದರದ್ದು ಬೇರೆಯೇ ಒಂದು ಭಾಷೆ. ಆ ಭಾಷೆನಲ್ಲಿ ಏನಂತ ಓದುತ್ತೆ ಗೊತ್ತಾ? ಓಹೋ, ಪ್ರೋಟೀನ್ ಬಂತು, ಪ್ರೋಟೀನ್ಸನ್ನು ರಿಲೀಸ್ ಮಾಡಬೇಕು ನಾನು. ಪ್ರೋಟೀನಲ್ಲಿ ಯಾವ ಪ್ರೋಟೀನು? ಅಮೈನೋ ಆಸಿಡ್. ಯಾವ ಅಮೈನೋ ಆಸಿಡು? ಟ್ರಿಪ್ಟೋಫೇನ, ವ್ಯಾಲಿನ್, ಮಿಥಿಯೋನಿನ್, ಪ್ರೋಲಮಿನ್. ಯಾವ ಪ್ರೋಟೀನ್, ಯಾವ ಅಮೈನೋ ಆಸಿಡು? ಅದನ್ನು ಕೂಡ ಗುರುತಿಸಿ ಅದಕ್ಕೆ ಸರಿಯಾಗಿರುವಂತಹ ಕಿಣ್ವವನ್ನು ಮೆದುಳು ರಿಲೀಸ್ ಮಾಡುತ್ತೆ. ಹೊಟ್ಟೆ ಒಳಗೆ ಹೋದ್ಮೇಲೆ ಹೊಟ್ಟೆಗೆಲ್ಲ ಕೆಲಸ ಇರೋದು, ಮೆದುಳಿಗೆ ಕೆಲಸ. ಹೊಟ್ಟೆಗಲ್ಲ, ಹೊಟ್ಟೆ ಬರೀ ಚೀಲ, ಮೆದುಳಿಗೆ ಕೆಲಸ. ಸ್ಟಾರ್ಚ್, ಯಾವ ಸ್ಟಾರ್ಚ್ ಬಂತು? ಸುಕ್ರೋಸ್ ಬಂತಾ? ಸುಕ್ರೇಸ್ ಬಿಡುಗಡೆ ಮಾಡು. ಗ್ಲೂಕೋಸ್ ಬಂತಾ? ಅದಕ್ಕೆ ಬೇಕಾಗಿರುವಂತಹ ಕಿಣ್ವವನ್ನು ಬಿಡುಗಡೆ ಮಾಡು. ಹೀಗೆ ಮೇಧಸ್ ಬಂತ? ಮೇಧಸ್ಸಲ್ಲಿ ಯಾವ್ದು ಬಂತು? ಕೊಲೆಸ್ಟ್ರಾಲ್ ಬಂತಾ? N3 ಬಂತಾ? N6 ಬಂತಾ ಅಂತ ಅನ್ನೋದನ್ನು ಮೆದುಳು ನೋಡಿ ಅದಕ್ಕೆ ಸರಿಯಾಗಿರುವಂತಹ ಒಂದು ಜೀವ ರಸವನ್ನು ಅಥವಾ ಕಿಣ್ವವನ್ನು ಬಿಡುಗಡೆ ಮಾಡುತ್ತೆ. ಹಾಗೆ ಬಿಡುಗಡೆ ಮಾಡಿದಾಗ ಮಾತ್ರನೇ ನಮ್ಮ ಆಹಾರ ಜೀರ್ಣ ಆಗುತ್ತೆ. ಅರೆ ನಾವೇನು ಮಾಡ್ತಾ ಇದ್ದೀವಿ? ಅಲ್ಲಿ ಟಿ ವಿ ನೋಡ್ತಾ ಇದ್ದೀವಿ. ನಮ್ಮ ಲೆಫ್ಟ್ ಹೆಮಿಸ್ಫಿಯರು ರೈಟ್ ಹೆಮಿಸ್ಫಿಯರು ಹಾಗೆ ಒಂದೇ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕು. ಈ ಕಡೆ ಇದು ಈ ಕಡೆ ಹೋದರೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಮ ಮೆದುಳು ಏಕಾಗ್ರತೆ ಕಳ್ಕೊಂಡಿದೆ, ಅಲ್ಲಿ ಟಿ ವಿ ನೋಡ್ತಾ ಇದೆ. ನಿಮ್ಮ ಮೆದುಳಿಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಒಳಗಡೆ ಏನಿದೆ ಅಂತ ಓದಿ ಅನ್ನೋದಕ್ಕೆ ನೀವು ಅವಕಾಶ ಕೊಡಲಿಲ್ಲ. ಯಾಕಂದರೆ ಟಿ ವಿ ಜೊತೆ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ, ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ಏನೆಲ್ಲ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಮೆದುಳು ಆ ಕಡೆಗೆ ಹೋಗ್ತಾ ಇದೆ. ನಿಮ್ಮ ಮೆದುಳು ಎರಡು ಎಡ ಬಲ ಮೆದುಳು ಒಂದೇ ದಿಕ್ಕಲ್ಲಿ ಹೋಗಬೇಕು, ಅದು ಹಾಗೆ ಮಾಡ್ತಾ ಇಲ್ಲ ನೀವು. ಆದ್ದರಿಂದ ಕೂಡ ನಮಗೆ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ನಾನು ಹೇಳ್ತಾ ಇರೋದು, ವಯಸ್ಸಾದವ್ರನ್ನ ಬಿಟ್ಬಿಡಿ. ಜೀರ್ಣಶಕ್ತಿ ಟಿ ವಿ ನೋಡ್ಕೊಂಡು ಮಾಡೋದ್ರಿಂದ ಜೀರ್ಣಶಕ್ತಿ ಕಡಿಮೆ ಆಗ್ತದೆ. ನಮಗೆ ಅದಕ್ಕೋಸ್ಕರನೇ ಹೇಳಿದ್ದು, ನೀವು ಊಟ ಮಾಡುವಾಗ ಮೌನವಾಗಿ ಇದ್ದು ಊಟ ಮಾಡಬೇಕು. ಗೊತ್ತಲ್ವಾ ಮಕ್ಕಳು ಎಲ್ಲ ಉಪನಯನ ಆಗಿ ಕೂತಿದ್ದಾರೆ, ನಿಮಗೆಲ್ಲ ಗೊತ್ತಿದೆ ಅಲ್ಲ. ಊಟ ಮಾಡುವಾಗ ಮಾತಾಡ್ತೀರಾ? ಕರ 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 ಕಟ 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 ಅಂತ ಮಾತಾಡ್ತೀರಾ? ಮಾತಾಡಬಾರ್ದು. ತಟ್ಟೆನಲ್ಲಿ ಏನು ಹಾಕಿದ್ದಾರೆ ಅನ್ನೋದನ್ನು ನೀವು ಗಮನಿಸಿ, ಅದನ್ನು ಒಳಗೆ ತಗೊಳ್ಳಿ, ಆ ರುಚಿಯನ್ನು ಅನುಭವಿಸಿ. ಟಿ ವಿ ನೋಡ್ತಾ ಕೂತಿದ್ರೆ ದೋಸೆ ಹಾಕಿದ್ರೆ ಚೆನ್ನಾಗಿದೆಯೇನೋ ದೋಸೆ ಅಂತ ಅಮ್ಮ ಕೇಳಿದ್ರೆ ಹ್ಞೂ ಹ್ಞೂ ಹ್ಞೂ, ಯಾಕಂದರೆ ರುಚಿನ ಅನುಭವಿಸ ಇಲ್ವಲ್ಲ. ಅಮ್ಮ ಕೇಳ್ತಾಳೆ, ಹಿಂಗೆ ಬೈತಾಳಲ್ಲ, ಹ್ಞೂ ಹ್ಞೂ. ನೀವು ಒಂಚೂರು ಮಣ್ಣು ಹಾಕ್ಬಿಟ್ಟು ನೋಡೋ, ಸಜ್ಜಿಗೆ ಹಾಕಿದ್ದೀನಿ ಅಂದರೂ ಗೊತ್ತಾಗಲ್ಲ. ಹ್ಞೂ ಹೌದೇನೋ, ಮಣ್ಣಿಗೊಂದು ಸ್ವಲ್ಪ ಸಜ್ಜಿಗೆ ಸಕ್ಕರೆ ಕಲಿಸ್ಬಿಟ್ಟು ಹಾಕ್ಬಿಡಿ, ಹೌದಾ, ಹಾಂ ಹಾಂ ಹ್ಞೂ ಅಂತಾನೆ. ಯಾಕೆಂದರೆ ಗಮನನೇ ಇಲ್ಲ. ಇಷ್ಟು ಮಟ್ಟಿಗೆ ನಾವು ನಮ್ಮನ್ನು ಕೆಡಿಸ್ಕೊಂಡಿದ್ದೀವಿ. ಹಿಂದೂ ಆಹಾರ ಸಂಪ್ರದಾಯದಲ್ಲಿ ಊಟ ಮಾಡಬಾರ್ದು ಅಂತ ಹೇಳೋದು ಇದಕ್ಕೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಮಗೆ ಯಾವಾಗಲೂ ನಮ್ಮದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು ಅನ್ನೋದಕ್ಕೆ ನಾನು ಉದಾಹರಣೆ ಕೊಡೋದು. ಈ ಆಶ್ರಮಗಳೆಲ್ಲ ಇದೆ ನೋಡಿ,